ವಿವಿಧ ಉದ್ಯೋಗಿಗಳಿಗೆ ನಡೆಯುವ KAS, PDO, ಗ್ರಾಮ ಲೆಕ್ಕಾಧಿಕಾರಿ ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವ ಪರೀಕ್ಷಾರ್ಥಿಗಳನ್ನು ಮಧ್ಯವರ್ತಿ ಮುಖಾಂತರ ಮೋಸದಿಂದ ಅಕ್ರಮವಾಗಿ ಹಣ ಪಡೆದುಕೊಂಡು ಪರೀಕ್ಷೆಯಲ್ಲಿ ಪಾಸ್ ಮಾಡಿಸುವುದಾಗಿ ನಂಬಿಸಿ ಹಣ ಸಂಪಾದನೆ ಮಾಡುತ್ತಿರುವ ಬಂದ ಮಾಹಿತಿ. ಇದು FIR ರಿಪೋರ್ಟ್ ನಾನು ಹೇಳ್ತಾ ಇರೋದು, ಕಂಪ್ಲೇಂಟ್ ಅಲ್ಲ. ಪೊಲೀಸರು FIR ಹಾಕಿರೋದು ಅವ್ರ ಮೇಲೆ. ಅದರಲ್ಲಿ ಹೇಳ್ತಾರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತನಗೆ ಪರೀಕ್ಷೆಗೆ ಸಂಬಂಧಿಸಿದಂತ ಅಧಿಕಾರಿಗಳ ಪರಿಚಯವಿದ್ದು, ಯಾರು KPSC ಅವರು ನಮ್ಮ ಪರಿಚಯ ಇದ್ದು, ನಾನು ಪರೀಕ್ಷೆಯಲ್ಲಿ ಪಾಸ್ ಮಾಡಿಸಿ ಹುದ್ದೆ ಕೊಡಿಸುವುದಾಗಿ ಮಧ್ಯವರ್ತಿಗಳ ಮುಖಾಂತರ ನಂಬಿಸಿ PDO ಹುದ್ದೆಗೆ 25 ಲಕ್ಷ ರೂಪಾಯಿ. ನಂದಲ್ಲ ಕಂಪ್ಲೇಂಟು, ಕಂಪ್ಲೇಂಟ್ ನಂದಲ್ಲ, ಪೊಲೀಸ್ ಇಲಾಖೆಯವರು 25 ಲಕ್ಷ ಯಾವುದು PDOಗೆ ಅವ್ರ FIR ಅಲ್ಲಿ ಬರೆದಿರೋದು. ಅದಾದ್ಮೇಲೆ KS ಪ್ರಿಲಿಮಿನರಿ ಪರೀಕ್ಷೆಗೆ 50 ಲಕ್ಷ, KS ಪ್ರಿಲಿಮಿನರಿ ಪರೀಕ್ಷೆಗೆ 50 ಲಕ್ಷ ರೂಗಳನ್ನು ನೀಡುವಂತೆ ಮಾತಾಡಿಕೊಂಡು ಅವರಿಂದ OMR ಶೀಟ್ಗಳನ್ನು ತುಂಬಿಸಿ ಗೊತ್ತಿಲ್ಲದ ಪ್ರಶ್ನೆಗೆ, ಅದು ಹೇಳ್ತೀನಿ, ಅದು ದೊಡ್ಡ ರಹಸ್ಯನೇ ಐತೆ. ರಹಸ್ಯ ಹೇಳ್ಬಿಟ್ರೆ ನಾವೆಲ್ಲ ನಡ್ಗೋಗ್ಬೇಕು. ಆ OMR ಪ್ರಶ್ನೆ ಪತ್ರಿಕೆ ಬರುತ್ತಲ್ಲ, ಅದರಲ್ಲಿ ದೊಡ್ಡ ಸ್ಕ್ಯಾಂಡ್ಲಿದೆ. ಅದನ್ನ ಅವರು ಇಷ್ಟಕ್ಕೆಲ್ಲ ಅವ್ರೇನ್ ಮಾಡಿದ್ದಾರೆ, ಅವರ ಮೊಬೈಲ್ ನಂಬರ್ಗಳು, ಖಾಲಿ ಚೆಕ್ಗಳು, ಇವರಿಂದ ಖಾಲಿ ಚೆಕ್ಕು ಇವೆಲ್ಲವನ್ನ ತೆಗೆದುಕೊಂಡು ಈಗ ಈ ಒಂದು ಪರೀಕ್ಷೆಯ ಒಂದು ವ್ಯವಹಾರಗಳನ್ನ ಮಾಡಿದ್ದಾರೆ. ಅಧ್ಯಕ್ಷರೇ, ಈಗ ಹೇಳಿ, ಈಗ ನಾನು ತೋರಿಸ್ನಲ್ಲ, ಇಲ್ಲಿ ವ್ಯವಹಾರ ಆಗಿದೆ ಅಂತೇಳಿ FIR ಆಗಿದೆ. ಪೊಲೀಸರು FIR ಮಾಡಿರೋದು. ಮೆಂಬರ್ ಯಾರು ಮಾಡಿದಾರ? ಅದರಲ್ಲಿ ಮೆಂಬರ್ ಯಾರು ಮಾಡಿದಾರಾ? ಮೆಂಬರ್ ಇನ್ವಾಲ್ವ್ ಆಗಿದ್ದಾರೆ? KPSC ಮೆಂಬರ್ ಅಲ್ಲಿ ಅಥೆಂಟಿಕೇಟೆಡ್ ಆಫೀಸರ್ಸ್ ಯಾವನಾರ ದುಡ್ಡು ತಗೊಂಡು ದುಡ್ಡು ಸಾಬೀತಿದ್ರೆ ಈಗ ಯಾವನ 2 FIR ಆಯ್ತು ಅವ್ನು ಹೇಳ್ತಾನಪ್ಪ, ಏನ್ ಸಿಕ್ಕಿದೆ ಇದು ಶಿವಲಿಂಗ ಸರ್ಕಾರ ಕೂತ್ಕೊಳ್ಳಿ. ಅದೇ ಸರ್ಕಾರ ಮಾಡಿದ್ದೆ ಅಂತ ಯಾಕೆ ಬಿಂಬಿಸ್ತೀರಾ? ಅಧ್ಯಕ್ಷರೇ, ಇವರಿಗೆ ಸ್ವಲ್ಪ ಜನ ತಿಳ್ಕೊತಾರೆ. 50,000 20,000 1 ಕೋಟಿ ಅಂದ್ರೆ ಇವ್ರು ಕಾಂಗ್ರೆಸ್ ಸರ್ಕಾರದವ್ರು ಹೊಡ್ಕೊಂಡ್ ತಿಂತಾವ್ರು ಅಂತ ಜನ ತಿಳ್ಕೋಬೇಕು. ಯಾವನ ಮಾಡಿದ್ರೆ ಹಿಡ್ಕೊಂಡು ಎದುರ್ತಾವೆ. ಏನು ಸೋಮ್ನೆ ಸರ್ಕಾರನ ಏನು ಘೋಷಣೆ ಮಾಡಕ್ಕೈತೆ ಅಂತ ಏನ್ ಬೇಕಾದ್ರೂ ಮಾಡೋದು ಅಂತಲ್ಲ. ನೀವು ಈ ಮಂತ್ರಿ ಇದಕ್ಕೆ ಇನ್ವಾಲ್ವ್ ಅರ್ಥ ಏನು? ಯಾವ ರೀತಿ ಇನ್ವಾಲ್ವ್ಮೆಂಟ್ ಐತೆ ಗೌರ್ಮೆಂಟ್ ಅಲ್ಲಿ ಅಂತ ಬಾಲಕೃಷ್ಣ ಅವರೇ, ಎಲ್ಲಿ ಗೌರ್ಮೆಂಟ್ 60 FIR. ನಾನು ಸದಾ ಕಡ್ರಿ ಮಾತಾಡ್ದಲ್ಲ. ಇದು ನಾವು ಮಂತ್ರಿಗಳಿಗೆ ಶಕ್ತಿ ಇಲ್ವಾ? ಶಿವಲಿಂಗೌಡ್ರೆ, ಮಾನ್ಯ ಅಧ್ಯಕ್ಷರೇ, ಚರ್ಚೆ ಸ್ವಲ್ಪ ದಾರಿ ತಪ್ಪು